ಎಲ್ಲರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗ ವಾಚನ ಹಾಗೂ ಅದರ ಅರ್ಥ. 373, 374, 375ನೇ ಪದ್ಯವನ್ನು ವಾಚನ ಮಾಡುತ್ತಿದ್ದೇನೆ. ಮನೆಯ ತೊರೆದೊಡಲೆ ವನಗುಹೆಯ ಸಾರಲೆ ತನುವನುಗ್ರವ್ರತಗಳಿಂದೆಂದಂಡಿಸಲೇ ಬಿನದಳ ನರಸಿ ನೀನೋರೋರಳ್ಳಲೆ ದೊಡೆ ಮನವ ತೋರೆದಿರಲಹುದೇ ಮಂಕುತಿಮ್ಮ ಮನವ ತೋರೆದಿರಲಹುದೇ ಮಂಕುತಿಮ್ಮ ಮನವ ತೋರೆದಿರಲಹುದೇ ಮಂಕುತಿಮ್ಮ. ಹಲವಾರು ಸಲ ಮನಸ್ಸಿಗೆ ಬಹು ಬೇಸರವಾಗಿ ಈ ಸುತ್ತಲಿನ ಪರಿಸರ ಉಸಿರು ಕಟ್ಟುವಂತಹ ವಾತಾವರಣವನ್ನು ಬಿಟ್ಟು ಎಲ್ಲಾದರೂ ಹೊರಟು ಹೋಗೋಣ ಎಂದೆನಿಸುವುದು ಉಂಟು. ಹಾಗೆ ಮನೆಯನ್ನು ಬಿಟ್ಟು ಹೋಗಲೇನು, ಕಾಡಿನಲ್ಲಿರುವ ಗುಹೆಯನ್ನು ಸೇರಿಕೊಂಡು ದೇವರ ಧ್ಯಾನದಲ್ಲೇ ನಿರತನಾಗಿರಲೇನು, ದೇಹವನ್ನು ಕಷ್ಟಕರವಾದ ವ್ರತಗಳಿಂದ ದಂಡಿಸಲೇನು, ವಿನೋದಗಳನ್ನು ಹುಡುಕಿಕೊಂಡು ಊರಿಂದ ಊರುಗಳಿಗೆ ಅಲೆದರೇನು ಬಂತು. ಇಷ್ಟೆಲ್ಲ ಮಾಡಿದರೂ ನೀನು ನಿನ್ನ ಮನಸ್ಸನ್ನು ಬಿಟ್ಟಿರಲಾರೆ. ಎಲ್ಲಿ ಹೋದರೂ ನೆರಳಿನಂತೆ ಮನಸ್ಸು ನಮ್ಮೊಂದಿಗೆ ಇದ್ದೇ ಇರುತ್ತದೆ. ಮನಸ್ಸನ್ನು ನಿಗ್ರಹಿಸುವುದು ಬಹಳ ಕಷ್ಟ ಅಲ್ಲವೇ? ಈ ಜಗದ ಗಂಧ ಪರಿ ಹಸಿವ ಕೇಂಕುತಿದೆ, ಭೋಜನವ ನೀಡೆನೆನೆ ಮನಸುಮ್ಮನಿಹುದೇ, ಸಾಜಗಳ ಕೊಲ್ಲೆನುವ ಹಠಯೋಗಕ್ಕಿಂತ ಸರಿ ರಾಜಯೋಗದುಪಾಯ ಮಂಕುತಿಮ್ಮ, ರಾಜಯೋಗದುಪಾಯ ಮಂಕುತಿಮ್ಮ, ರಾಜಯೋಗದುಪಾಯ ಮಂಕುತಿಮ್ಮ. ಪ್ರಕೃತಿಯು ಮನುಷ್ಯನ ಮನಸ್ಸನ್ನು ಪ್ರಚೋದಿಸುವ ವಿಧವಾದ ಪ್ರಬೋಧನೆಗಳನ್ನು ಸೃಷ್ಟಿಯಲ್ಲಿರಿಸಿದ್ದಾಳೆ. ಅವನು ಅವುಗಳಿಗೆ ವಶವಾಗಬಾರದೆಂದೇ ಹಠ ಯೋಗ ಅವರು ಅವುಗಳನ್ನು ಅನುಭವಿಸಕೂಡದೆಂದು ಹೇಳುತ್ತಾರೆ. ಆದರೆ ಮನಸ್ಸು ಇದಕ್ಕೆ ಒಪ್ಪುವುದಿಲ್ಲ. ಒಳಗೆ ಆಸೆಗಳನ್ನದು ಇಟ್ಟುಕೊಂಡು ಹೊರಗೆ ವಿರಕ್ತಿಯನ್ನು ತೋರಿಸುವುದು ಸೋಗಲಾಡಿತನವೆಂದೆನಿಸಿಕೊಳ್ಳುತ್ತದೆ. ಅವುಗಳನ್ನು ಬಲವಂತವಾಗಿ ಅದುಮಿ ಹಿಡಿದಿಟ್ಟುಕೊಳ್ಳುವುದಕ್ಕಿಂತ ಮನುಷ್ಯನಲ್ಲಿ ಸಹಜವಾಗಿ ನೆಲೆಯಾಗಿರುವ ಪ್ರವೃತ್ತಿಗಳನ್ನು ಇತಿಮಿತಿಗಳನ್ನನುಭವಿಸಿ ಎಂದು ಬೋಧಿಸುವ ರಾಜಯೋಗವೇ ಒಳಿತು. ಮನವನ್ನಾಳುವುದು ಹಠದ ಮಗುವನಾಳುವ ನಯದೇ, ಇನಿತೆನಿತು ಸವಿಯುಣಿಸು ಸವಿಕತೆಗಳಿಂದ, ಅನುಕೂನಿಸದು ಬರಿಯ ಕೂಗು ಬಡಿತಗಳಿನದು, ಇನಿತಿತ್ತು ಮರಸಿನಿತ ಮಂಕುತಿಮ್ಮ, ಇನಿತಿತ್ತು ಮರಸಿನಿತ ಮಂಕುತಿಮ್ಮ, ಇನಿತಿತ್ತು ಮರಸಿನಿತ ಮಂಕುತಿಮ್ಮ. ಹಠ ಮಾಡುತ್ತಿರುವ ಮಗುವನ್ನು ಪಾಯದಿಂದ ಸ್ವಲ್ಪ ಒಳ್ಳೆಯ ತಿನಿಸುಗಳನ್ನು ಕೊಟ್ಟು ಮತ್ತು ಕಥೆಗಳನ್ನು ಹೇಳಿ ಒಲಿಸಿಕೊಳ್ಳುವಂತೆ ನಾವು ನಮ್ಮ ಮನಸ್ಸನ್ನು ಸಹ ಒಲಿಸಿಕೊಳ್ಳಲೇಬೇಕು. ಕೇವಲ ಕೂಗು ಮತ್ತು ಬಡಿತಗಳಿಂದ ಅನುಕೂಲವಾಗುವುದಿಲ್ಲ. ಸ್ವಲ್ಪ ನಯವಾದ ಕಥೆಗಳನ್ನು ಹೇಳಿ ಮತ್ತು ತಿನಿಸುಗಳನ್ನು ಕೊಟ್ಟು ಆ ಹಠವನ್ನು ಮರೆಯುವಂತೆ ಮಾಡು ಎಂಬುದಾಗಿ ಮಂಕುತಿಮ್ಮ ಅವರು ಕಗ್ಗವಾಚನದಲ್ಲಿ ಹೇಳಿರುತ್ತಾರೆ. ಡಿ ವಿ ಜಿ ಗುಂಡಪ್ಪ ಅವರು.